ಮೊನ್ನೆ ಒಂದು ವಿಚಾರನ BJPಯವರು ಟ್ವೀಟ್ ಮಾಡಿದ್ದಾರೆ, ನಾನು ನೋಡಿದೆ, ತಾವು ಕೂಡ ನೋಡಿರ್ತೀರಿ. ಏನಂತ, ನಲಿಕಲಿ ನಾವು ಈ ಸತಿ ನಿಲ್ಲಿಸ್ತಾ ಇದ್ದೀವಿ, ಯಾಕೆಂದರೆ ಅದು ಪದ್ಧತಿ ಅದು ಸರಿ ಇಲ್ಲ. ಈಗ ಬೆಳಮಲ್ಲಿ ಅವರು ಅಲ್ಲ, ಅವ್ರು ಬಂದು ಈಗ ಅವರು ಕೂಡ ಸ್ವಾಗತವನ್ನು ಮಾಡಿದರು. ಇಲ್ಲ, ಇದು ಏನು ವಿರೋಧ ವ್ಯಕ್ತಪಡಿಸಿದ್ರು, ಇರಬೇಕು ಅಂತ ಮಾಡಿಲ್ಲ, ಬಂದು ತೆಗಿಬೇಕು ಅಂತ ಮಾಡಿದ್ದಾರೆ. ಅವರು ಕೂಡ ಇದನ್ನು ಹಳೆ ಸಿಸ್ಟಮ್ಮು 30 ವರ್ಷದ್ದು, ಈಗ ತಾನೇ ಬಂದು ಈಗ ನಾವು ತಿಂಡಿ ತಿಂದ್ಕೊಂಡು ಮನೆಯಿಂದ ಇಲ್ಲಿಂದ ಹೊರಟ್ರು. ನೀವು ಬರೋಕ್ಕಿಂತ ಮುಂಚೆ ನೋಡಿದ್ರೇನೋ ಗೊತ್ತಿಲ್ಲ. ಇದನ್ನು ಬದಲಾವಣೆ ಮಾಡಬೇಕಾಗತ್ತೆ ಅಂತ ಹೇಳಿದರು. ಇನಿಷಿಯಲಿ ಅವ್ರದ್ದೆಲ್ಲ ಇತ್ತು, ಇನಿಷಿಯಲಿ 1 ವರ್ಷದ ಹಿಂದೆ ಎಲ್ಲ ಮುಂಚೆ. ಈಗ ಅವ್ರಿಗೂ ಕೂಡ ಅರ್ಥ ಆಗಿದೆ. ಮಕ್ಕಳಿಗೆ 1ನೇ ಕ್ಲಾಸಲ್ಲಿ ಕಲಿಬೇಕಾದ್ರೆ 3ನೇ ಕ್ಲಾಸ್ ಮಕ್ಕಳದ್ದು ಹೇಳ್ಕೊಟ್ರೆ ಅದೇ ಕ್ಲಾಸ್ ರೂಮಲ್ಲಿ 1ನೇ ಕ್ಲಾಸ್ ಮಗು ಹೆಂಗೆ ಅಬ್ಸರ್ವ್ ಮಾಡೋಕ್ಕಾಗತ್ತೆ? ಇಲ್ಲ, 1ನೇ ಕ್ಲಾಸ್ದು ಕಲ್ತಿರೋದು 3ನೇ ಕ್ಲಾಸ್ದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇದು ನಲಿಕಲಿ ಅಂತಕ್ಕಂಥದ್ದು ಆ ಟೈಮಲ್ಲಿ ತಂದಿರ್ತಕ್ಕಂಥದ್ದು ಒಳ್ಳೆಯದು. ಬಟ್ ಕ್ರಮೇಣ ಅದು ಅನುಷ್ಠಾನ ಮಾಡೋದ್ರಲ್ಲಿ ವ್ಯತ್ಯಾಸಗಳಿಲ್ಲ ಅದು ಅಂತೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಈ 3 ಕ್ಲಾಸ್ ರೂಮ್ಸ್ನೂ ಕೂಡ ಸಪ್ರೇಟಾಗಿ ಅವರಿಗೆ ಮಕ್ಕಳು ಹೇಳ್ಕೊಟ್ಟಾಗ ಮಾತ್ರ ಅದು ಸರಿ ಆಗ್ತದೆ. ಅದು ಒಳ್ಳೆ ರೀತಿಯಲ್ಲ ಶಿಕ್ಷಣ ಅಂತ ಹೇಳಿ ನಾವು ಮಾಡ್ತಾಯಿದ್ವಿ. ಇದನ್ನು ಏನು ಮಾಡಿದ್ದಾರೆ, ನಲಿಕಲಿ ತೆಗೀರಿ ಅಂದರೆ ಕ್ಲಾಸ್ನೇ ತೆಗಿತೀನಿ ಅಂತಾರೆ. ಇವ್ರು BJPಯವ್ರಿಗೆ ತಲೆ ಇಲ್ಲಿವರೆಗೆ ಅವ್ರು ಏನು ಅಂದ್ಕೊಂಡಿದ್ರು, 1, 2, 3ನೇ ಕ್ಲಾಸು ಈ ಶಿಕ್ಷಣ ಇಲಾಖೆಯಿಂದನೇ ತೆಗೆದು ಬಿಡ್ತಾರೆ ಅಂಥೇಳಿ. ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡ್ತೀರಿ, BJPಯವ್ರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 10 ವರ್ಷದೊಳಗೆ ಒಂದು ರೆಕಾರ್ಡ್ ಇದೆ, ನೀವು ಕೂಡ ಅದನ್ನು ಚೆಕ್ ಮಾಡೋದು ಒಳ್ಳೆಯದು. 98,000 ಶಾಲೆಗಳನ್ನು ಕ್ಲೋಸ್ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಅಂಡರ್ ಮೋದಿಯವರ ಗೌರ್ಮೆಂಟಲ್ಲಿ, ಅವರ ನೇತೃತ್ವದಲ್ಲಿ 93,000 ಶಾಲೆಗಳನ್ನು ಕ್ಲೋಸ್ ಮಾಡಿದ್ದಾರೆ. ಆಯಿತು, ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ನಾನೀಗ ಹಂಚ್ತೀನಿ, ಅದನ್ನ ನಿಮಗೆ ಕೊಡ್ತೀನಿ ಬೇಕಾದ್ರೆ ಅಲ್ಲಿ ಡೀಟೇಲ್ಸ್ನು ಕೂಡ. ಅದರೊಳಗೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಕೂಡ ಓಪನ್ ಆಗಿ ಗೌರ್ಮೆಂಟ್ ಆರ್ಡರ್ ಮಾಡಿಬಿಟ್ರು. ಮಧ್ಯಪ್ರದೇಶ, ಗುಜರಾತ್ ಎಲ್ಲ 10,000 15,000 ಮನ್ಸಿಗೆ ಬಂದಂಗೆ. ಆ ಮಕ್ಕಳು ಎಲ್ಲಿ ಹೋದ್ರಂತೆ ಇವ್ರು ಏನಾದ್ರು BJPಯವ್ರು ಕೇಳಿದ್ರಾ? ಫೋಟೋ ಹಾಕ್ಬಿಟ್ಟು ಶೋಕಿ ಮಾಡ್ತಾರಲ್ಲ BJPಯವರು. ಇವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಿಮ್ಮ ಮನೇಲಿ ಏನು ಹೊಲಿಸಿದೆ, ನಿಮ್ಮ ಮನೇಲಿ ಎಷ್ಟು ಹೊಲಿಸಿದೆ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ. BJPಯವರು ಬಿಫೋರ್ ಯು ಟ್ರೋಲ್ ಸಂಬಡಿ ಎಲ್ಸ್. ಅದು ಸ್ವಲ್ಪ ಕಾಮನ್ ಸೆನ್ಸ್ ಮೋಸ್ಟ್ಲಿ BJPಯವ್ರಿಗೆ ಕಮ್ಮಿ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಹೇಳಿದೆ, ಇದನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ 10 ವರ್ಷದೊಳಗೆ ಅವರೇ ಕೊಟ್ಟಿರ್ತಕ್ಕಂಥ ರೆಕಾರ್ಡ್ಸಲ್ಲಿ ನಾನು ನೋಡಿರೋದ್ರಲ್ಲಿ ಒಂದು 3,000 ಕ್ಲೋಸ್ ಆಗಿದೆ. ನಾವು ಬಂದಮೇಲೆ ಯಾವುದೇ ಕಾರಣಕ್ಕೆ ವಾಲಂಟ್ರಿಯಾಗಿ ಒಂದು ಶಾಲೆನೂ ಕೂಡ, ನಾನು ಮುಂಚೆನೂ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ಹೇಳಿದ್ದೀನಿ, ನಾವು ಮಾಡಲ್ಲ. ದಾಖಲಾತಿ ಬಂದಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಅದು ಇರುತ್ತೆ, ಶಾಲೆ ದಾಖಲಾತಿ ಬರುತ್ತೆ ಅಂತೇಳಿ ನಾವು ಕೂಡ ವಿಶ್ವಾಸದಿಂದ ಕಾಯ್ತಾ ಇರ್ತೀವಿ. ಆದರೆ ಇವರು 98,000 ದೇಶ ಹಾಳು ಮಾಡಿ, ದೇಶನ ಪೀಸ್ ಮಾಡಿ, ಎಜುಕೇಷನ್ ಸಿಸ್ಟಮ್ನ ಹಾಳು ಮಾಡಿ, ಇಲ್ಲದೇ ಇರ್ತಕ್ಕಂಥ ಭಾಷೆನ ಹೇರ್ತಕ್ಕಂಥ ಪದ್ಧತಿನ ತರೋದು ಹೋಗೋದು ಈ ಥರ ಮಾಡಿ, ಆ ಲೋಕಲ್ ಲ್ಯಾಂಗ್ವೇಜಿಗೆ ವ್ಯಾಲ್ಯೂ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ BJPಯವ್ರು ಮಾಡ್ತಾರಲ್ಲ, ಅವ್ರನ್ನ ತೊಗೊಳ್ಬೇಕಾಗತ್ತೆ. ಇದು ತೇಜಸ್ವಿ ಸೂರ್ಯ ಅವರು ನಿನ್ನೆ ಎಂಥದ್ದು ಡಬ್ಬ ಹಿಡ್ಕೊಂಡು ಹೋದ್ರಲ್ಲ, ಎಂಥದ್ದು ರೈಲ್, ಯಾವತ್ತಾದರೂ ಒಂದು ದಿವಸ ಅವ್ರು ಏನಂದರು, ಇಲ್ಲ ನನ್ನ ಪ್ಲೇನ್ ಮಿಸ್ ಮಾಡ್ಕೊಂಬಿಟ್ಟೆ, ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದೆ ಅಂತ. ಈ ಥರ ಬುಲ್ಡೆ ಬಿಡೋದಿದೆಯಲ್ಲ, ಇದು ನಿಸೀಮ, ಇದು ನಿಲ್ಲಿಸ್ಬೇಕಾಗತ್ತೆ. ತೇಜಸ್ವಿ ಸೂರ್ಯ ಅವರು ಆ ಡಬ್ಬದೊಳಗೆ ಖಾಲಿ ಇತ್ತಲ್ಲ, ಅದು ಮೋದಿ ಅವ್ರ ಮನೆ ಎದುರುಗಡೆ ಹೋಗಿ ನಮ್ಮ GST ಪಾಲನಾದರೂ ಕೊಡ್ರಿ ಅಂದರೆ ಅದರೊಳಗೆ ಸ್ವಲ್ಪ ದುಡ್ಡಾದರೂ ಬರ್ತೈತೆ, ತೊಗೊಂಬಂದ್ಬಿಟ್ಟು ನಮಗೆ ಟ್ಯಾಕ್ಸ್ ಕೊಡ್ತಕ್ಕಂಥ ಇಂಥದ್ದು ಮಾಡಬೇಕೆ ಹೊರತು ಅಲ್ಲಿ ಮಾಧ್ಯಮದವ್ರನ್ನ ಕರೆಸೋದು, ಶೋಕಿ ಮಾಡೋದು, ಇಲ್ಲ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು, ಇವೆಲ್ಲ ಮಾಡ್ಕೊಳ್ಳಿ, ಹೋರಾಟ ಮಾಡಲಿ, ನಾವು ಬೇಡ ಅನ್ನಲ್ಲ. ಆಮೇಲೆ ಇನ್ನೂ ಕೂಡ ರಾಜ್ಯ ಸರ್ಕಾರವು ಕೇಳಿದ್ರೂ ಕೂಡ ಚೇರ್ಮನ್ ಯಾರು ಇದಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಾನೇ ಕೇಳೋಂಥದ್ದು, ಸರ್ಕಾರದ ಕೆಲಸ. ಯಾಕೆ ಕೇಳೋದೇ ತಪ್ಪ? ಹಾಗಾದರೆ ಕೇಳಬಾರ್ದಾ? ಕೇಳೋದು ಒಂದು ಕಡೆಗೆ ಆಯಿತು, ಹೊರೆ ಆಗುತ್ತೆ, ಇಲ್ಲ ಚರ್ಚೆ ಮಾಡಿ ಅದನ್ನೆಲ್ಲ ಒಂದು ತೀರ್ಮಾನ ತೊಗೊಳ್ಳೋದು, ಒಂದು ತೀರ್ಮಾನ ಮಾಡಿ. ಯಾರಾದರೂ ಒಬ್ಬರಾದರೂ MP ಗಳು ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯ ಪುಕ್ಷಟೆಯಲ್ಲಿ ಓಟ್ ಹಾಕ್ಸ್ಕೊಂಡು ಹೋಗ್ತಾರಲ್ಲ, GST ಅವ್ರ ಪರವಾಗಿ ಪಾಲನ್ನು 14% ನಾವೇನು ಕಟ್ತೀವಿ, ಏನಾದ್ರು ಇವತ್ತವರೆಗೂ ಕೇಳಿದಾರಾ? ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸುಮಾರು 13-14% ಕೊಡ್ತಾ ಇದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಅಂತ ನೀವು ತಿಳ್ಕೊಳ್ಳಿ. ನರೇಂದ್ರ ಮೋದಿ ಅವರು ಎಷ್ಟು ಕೊಡ್ತಾರೆ ಸ್ವಲ್ಪ ಲೆಕ್ಕ ಹಾಕಿ ನೀವು. ಸ್ಕೂಲ್ ಎಜುಕೇಷನಿಗೆ ಅಂಡರ್ 1% ಏನೋ ಇದೆ, ಟೋಟಲ್ ಎಜುಕೇಷನ್ಗೆ 4% ಇದೆ. ಇದು ಇವ್ರದ್ದು ಎಜುಕೇಷನ್ ಸಿಸ್ಟಮ್ ಇವ್ರದ್ದು. ತೇಜಸ್ವಿ ಸೂರ್ಯ ಅವರು ಸ್ವಲ್ಪ ತಲೆಯಲ್ಲಿ ಏನಾದ್ರು ಇಟ್ಕೊಂಡು ಏನಾರು ಅವ್ರಿಗೆ ಬುದ್ಧಿ ಅಂತ ಹೇಳಿದ್ರೆ ಇದನ್ನು ಕೇಳಬೇಕಾಗತ್ತೆ. ಕುತ್ಕೊಂಡು ಇಲ್ಲಿ ಶೋಕಿ ಮೆಟ್ರೋದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಇವ್ರು ಹೇಳ್ತಾರೆ, ಓ ಇಷ್ಟು ಎಂತಾರೋ ನ್ಯಾಷನಲ್ ಹೈವೇನೇ ಇಷ್ಟು 1000 ನ್ಯಾಷನಲ್ ಹೈವೇ. ಮನಮೋಹನ್ ಸಿಂಗ್ ಅವರು ಇರಬೇಕಾದ್ರೆ ಆ ಟೈಮಲ್ಲೇ ದಿನಕ್ಕೆ 25 ಕಿಲೋಮೀಟರ್ ಅಂತ ನಂಗೆ ನೆನಪಿದೆ. ನಾನು ಯಾಕೆಂದರೆ ಅದೆಲ್ಲ ನೋಡಿರ್ತಕ್ಕಂಥ ಪ್ರೋಗ್ರೆಸ್ ಆದಾಗ ಬರ್ತಾ ಇರ್ತದೆ. ಇವ್ರು ಏನಿಲ್ಲ ಇಲ್ಲ ಎಲ್ಲ ನಮ್ಮದೇ ದುಡ್ಡು ಅಂತ ಹೇಳ್ತಾರೆ. ಯಾಕೆ ಜಮೀನು ಯಾರ್ದಂತೆ?
ರೈತರ ಜಮೀನು ಹೋದಾಗ ದುಡ್ಡು ಯಾರು ಕೊಡ್ತಾರಂತೆ? ರಾಜ್ಯ ಸರ್ಕಾರದವರು ಪಾಲು ಕೊಟ್ಟು ಆ ಜಮೀನ ಅವರಿಗೆ ಕೊಡೋದಿಲ್ವಾ? ನಾವೇನು ಪ್ರೋಗ್ರೆಸ್ ವಿರೋಧಿಗಳ? ಒಟ್ಟು ಏನಂದರೆ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ಮಾಡ್ಕೊಂಡು ಹೋದರೆ, ನಾನು ಹೇಳ್ತಾ ಇದ್ದೀನಿ, ದೇಶ ಒಂದು ಗಂಡಾಂತರಕ್ಕಂತೂ ಕಾದಿರ್ತದೆ. ಇವರೆಲ್ಲರೂ ಕೂಡ ರೆಫಾಲು ಮತ್ತು ಬೇರೆಯವ್ರಿಗೆ ಹೇಳ್ತಾರೆ, ಮಾತೆತ್ತಿದ್ರೆ ಕಾಂಗ್ರೆಸ್ ಅವರಿಗೆ ಇಲ್ಲ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ. ಯಾಕೆ ಪಾಕಿಸ್ತಾನಿಗೆ ಹೋಗಿ? ಏನು ಪಾಕಿಸ್ತಾನ ನಾವು ಇಟ್ಕೊಂಡು ಓಡಾಡ್ತಾ ಇದ್ದೀವಂತ ಇಲ್ಲಿ? ಇದೆಲ್ಲ ಪದ್ಧತಿ ನಿಲ್ಲಿಸ್ಬೇಕಾಗುತ್ತೆ. ಈ ಥರ ಡೋಂಗಿ ಏನು ಈ ಮೆಟ್ರೋಲ್ ಓಡಾಡ್ತಕ್ಕಂಥದ್ದು ಪದ್ಧತಿಯನ್ನು ಬಿಟ್ಟು ಪಾರ್ಲಿಮೆಂಟ್ ನಡೀತಾ ಇದೆ, ಮರ್ಯಾದೆಯಿಂದ ಅಲ್ಲಿ ಹೋಗಿ ಸ್ವಲ್ಪ GSTನ ಕೊಡ್ತಕ್ಕಂಥದ್ದಕ್ಕೆ ತೊಗೊಳ್ಬೇಕಾಗತ್ತೆ. ನಿರ್ಮಲಾ ಸೀತಾರಾಮ್ ಅವರು ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಗೆದ್ದಿರೋರು ಕರ್ನಾಟಕದಿಂದ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ತೇಜಸ್ವಿ ಸೂರ್ಯ ಅವರು ಇದನ್ನು ಹೋಗಿ ಅವ್ರ ಮನೆ ಎದುರುಗಡೆ ಹೋಗಿ ಹೇಳಿದರೆ ಅಟ್ಲೀಸ್ಟ್ ಒಂದು 4 ಕಾಸಾದರೂ ಬರುತ್ತೆ. ನಾವು ಬೆವರು ಸುರಿಸಿ ನಮ್ಮ ರೈತರು, ನಮ್ಮ ಕೂಲಿ ಕಾರ್ಮಿಕರು ಎಲ್ಲದಕ್ಕೂ ಇಡ್ಲಿ ತಿನ್ನೋದಕ್ಕೂ GST ಕೊಡ್ತಾರೆ, ಮೊಸರಿಗೂ GST ಬೇಕು. ನೀವು ಈಗ ಬಂದ್ರಿ ಅಂದರೆ ನಿಮ್ಮ ಪೆಟ್ರೋಲಿಗೂ GST, ಎಲ್ಲದನ್ನೂ ಅವ್ರು ಹೊತ್ಕೊಂಡು ಹೋಗ್ತಾರೆ. ಕೊಡೋದೆಷ್ಟು? ಬೇರೆ ರಾಜ್ಯದವ್ರಿಗೆ ಕೊಡಬೇಡಿ ಅನ್ನೋದಿಲ್ಲ, ನಾವು ಕೊಡಿ ಬೇರೆ ರಾಜ್ಯದವರಿಗೆ. ಅವರು ಈ ನಮ್ಮ ಫೆಡ್ರಲ್ ಸಿಸ್ಟಮಲ್ಲಿ ಅವರಿಗೂ ಕೂಡ ಕೊಡಬೇಕು. ಆದರೆ ನಮ್ಮ ಪಾಲು ಏನಾಗುತ್ತೆ ಅಂತೇಳಿ ನೋಡಬೇಕಲ್ಲ, ಅದನ್ನು ನಾವು ನೋಡಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತೇಜಸ್ವಿ ಸೂರ್ಯ ಅವ್ರ ಡ್ರಾಮಾ ಗೇಮ್ ಏನಿದೆ ಅದನ್ನು ನಿಲ್ಲಿಸೋದು ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.